ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಳಿದ್ದೀರಾ ಸಕ್ಕತ್ತಾಗಿದ್ದೀರಲ್ವ? ನಾನು ಕೂಡ ಸಕ್ಕತ್ತಾಗಿದ್ದೀನಿ. ಗೊಬ್ಳಿ ಸುಮಕ್ಕ ಅವ್ರ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಎಂಡ್ ಮಾಡಿದೆ ಒಂದು ವ್ಲಾಗ್ನ. ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಾನು ನಿಕ್ಕಿ ಕಾಲೇಜ್ಗೆ ಹೋದರು ಬಸ್ಸಲ್ಲಿ. ಸೊ ನಾನು ನನ್ನ ಡ್ಯೂಟಿಗೆ ಟೈಮ್ ಆಯಿತು. ನಾನು ಇವಾಗ ಹೊರಟಿದ್ದೀನಿ. ಬನ್ನಿ ಹೊರಡೋಣ. ಸುಮಕ್ಕ ಟೀ ಕುಡ್ಕೊಂಡು ಹೋಗು ಅಂತ ಐತೆ. ನಂಗೆ ಟೀ ಬೇಡ ಅಂತ ಹೇಳ್ತಾ ಇದ್ದೀನಿ. ಕಟ್ಕೊಬಿಟ್ಟಿದ್ದೀನಿ. ಈಗ ಹೆಂಗಿದ್ರು ಸ್ಕೂಲ್ ಹತ್ರ ಹೋಗ್ತೀನಲ್ಲ, ಅಲ್ಲೇ ಪಾಪ 10:30 11 ಗಂಟೆಗೆ ಟೀ ಮತ್ತು ಬಿಸ್ಕೆಟ್ಸ್ ಎಲ್ಲ ಕೊಡ್ತಾರೆ. ನಾನು ನೆನ್ನೆಯಿಂದ ಬೇಜಾನ್ ಟೀ ಕುಡಿದ್ಬಿಟ್ಟಿದ್ದೀನಿ. ಹಾಗಾಗಿ ಕಂಟ್ರೋಲ್ ಮಾಡೋಣ ಅಂತ ಹೇಳಿ, ಬಟ್ ಕಂಟ್ರೋಲ್ ಆಗೋಲ್ಲ. ಎಷ್ಟು ಸಲ ಟೀ ಕೊಟ್ಟರು ಹುಯ್ಕೋತಾ ಇರ್ತೀವಿ ನಾವು ಒಂಥರ. ಅಲ್ಲಿ ಸ್ಕೂಲಲ್ಲಿ ಒಂದ್ಸತಿ ಕೊಡ್ತಾರೆ, ಬೇಡ ನನಗೆ ಟೀ. ಅಕ್ಕ ನಿಜವಾಗ್ಲೂ ಬೇಡ ನನಗೆ. ಏನಾದ್ರು ಟೀ ಕುಡಿಯೋಕೆ ನಾಚ್ಕೋತೀನಾ? ಟೀ ಅಂದರೆ ಜೀವ ಬಿಡ್ತೀನಿ ನಾನು. ಲೇಟ್ ಆಯಿತು, 4:15 ಆಗೋಯ್ತು. ಹೊರಟ್ರೆ ನೋಡಿ ಫುಲ್ಲು ಮಳೆ ಬಂದ್ಬಿಟ್ಟು. ಹಾಗಾಗಿ ರಾಮನಾಥ್ಪುರ ಪೆಟ್ರೋಲ್ ಬಂಕ್ ಹತ್ರ ಬಂದು ಗಾಡಿ ಹಾಕಿದೆ. ಗಾಡಿ ಹಾಕಿದ್ಮೇಲೆ ಮಳೆ ಸ್ವಲ್ಪ ಕಡಿಮೆನೇ ಆಗೋಯಿತು. ಕೃತು ಬೇರೆ ಕಾಲ್ ಮಾಡಿದ್ಲು, ಎಲ್ಲಿದೆಯಮ್ಮ ಅಂತ ಹೇಳಿ. ಅದಕ್ಕೆ ರಾಮನಾಥ್ಪುರದಲ್ಲಿದ್ದೀನಿ, ಮಳೆ ಬರ್ತೈತೆ, ಮಳೆ ನಿಲ್ಲಿಸ್ಕೊಂಡ್ಬರ್ತೀನಿ ಅಂತ ಹೇಳಿದೆ. ಈಗ ಮಳೆ ಸ್ವಲ್ಪ ಕಡಿಮೆ ಆಯಿತು. ಈ ಗುಲಾಬಿ ತೊಗೊಂಡು ಊರಿಗೆ ಹೋಗಬೇಕು. ಈ ಥರ ಆಗೋಗಿದ್ದೀನಿ. ಫುಲ್ ಹೇರ್ ಎಲ್ಲ ನೆಟ್ಟೋಗ್ಬಿಟ್ಟು. ಹೆಲ್ಮೆಟ್ ಬಂದಿದೆಯಂತೆ, ಹಾಗೆಯೇ ನಂಬರ್ ಪ್ಲೇಟ್ ಬಂದಿದೆಯಂತೆ. ಸಾಲಿಗ್ರಾಮ ಶೋರೂಮ್ ಹತ್ರ ಹೋಗಿ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗೋಣ. ಶೋರೂಮ್ಗೆ ಹೋಗಿ ಹೆಲ್ಮೆಟ್ ಇಸ್ಕೊಬಂದು ಬರ್ಗರ್ ತಿಂತಾಯಿದ್ದೀನಿ. ಬೆಂಗಳೂರಲ್ಲಿ ಯಾವಾಗಲೂ ಒಂದ್ಸಲ ಚಿಕನ್ ಬರ್ಗರ್ ತಿಂದಿದ್ದೆ ಮಂತ್ರಿ ಮಾಲಲ್ಲಿ. ಅದಾದಮೇಲೆ ತಿಂದಿರಲಿಲ್ಲ. ಬಟ್ ಚೆನ್ನಾಗಿರುತ್ತಾ ಇಲ್ವ ಅಂತ ಹೇಳಿ ನೋಡಿದೆ. ಬಟ್ ತುಂಬ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತೆ ಹೋಗಿ ತಿನ್ನಬೇಕು ಅಂತ ಅನ್ನಿಸ್ತೈತೆ, ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ. ಹೋಗಿ ಹೆಲ್ಮೆಟ್ ಇಸ್ಕೊಂಡು ನಂಬರ್ ಪ್ಲೇಟು ಇನ್ನೂ ಬಂದಿಲ್ಲ, ನಾಳೆ ಬರ್ಬೋದು ಅಂದರು. ಬರುತ್ತೆ ಅಂತ ಹೇಳಿದರು, ಬಟ್ ಏನಾಯ್ತು ಗೊತ್ತಿಲ್ಲ. ಅಲ್ಲಿಂದ ಸೊ ಬೇಕ್ರಿಗೆ ಹೋಗಿ ಅಲ್ಲಿಂದ ಬರ್ಗರ್ ತಿನ್ಕೊಂಡು ನನ್ನ ಫ್ರೆಂಡ್ ಮೀಟ್ ಮಾಡಿ ಮಾತಾಡಿಸ್ಕೊಂಡು ಅಲ್ಲಿಂದ ಮತ್ತೆ ನೆನೆ ಸ್ಟಿಕ್ಕರ್ ಹಾಕ್ಸಿದ್ನಲ್ಲ, ಸ್ಕ್ರೀನ್ ಗಾರ್ಡು ಡಿಜಿಟಲ್ ಮೀಟರ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸೋದು ಮರ್ತ್ಕೊಂಡಿದ್ದೆ. ಇವಾಗ ಮತ್ತೆ ಅದೇ ಶಾಪಿಗೆ ಬಂದು ಆರ್ ಆರ್ ರೇಡಿಯಮ್ಸ್ ಅಂತ ಹೇಳಿ, ಸೊ ಇಲ್ಲಿ ಡೌನಲ್ಲಿದೆ, ಕೆರೆಯಿಂದ ಕೆಳಗಡೆ. ನೀವು ಯಾರಾದರೂ ಈ ಥರ ಸ್ಟಿಕ್ಕರ್ ಅಥವಾ ಈ ಥರ ಹಾಕಿಸ್ಕೋಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಈ ಅಂಗಡಿನ. ಇವಾಗ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಳಕ್ಕೆ ಬಂದಿದ್ದೀನಿ. ಇದನ್ನು ಹಾಕಿಸ್ಕೊಂಡು ಇವಾಗ ಮನೆಗೆ ಹೋಗೋಣ. ಕೃತು 2 ಸಲ ಕಾಲ್ ಮಾಡಿದ್ದು ಆಲ್ರೆಡಿ. ರಾಮನಾಥ್ಪುರದಲ್ಲಿ ಒಂದು ಸಲ ಇದ್ದಾಗ, ಸಾಲಿಗ್ರಾಮದಲ್ಲಿ ಒಂದು ಸಲ ಹಾಲು ತೊಗೊಬ ಅಂತ. ಆ್ಯಂಡ್ ಮನೆಗೆ ಹಾಲು ತೊಗೊಂಡಿದ್ದೀನಿ. ಈ ಅಣ್ಣಂಗೆ ಹೇಳ್ತಾ ಇದ್ದೆ, ನೇಮ್ ಎಲ್ಲ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲ ಕಾಂಪ್ಲಿಮೆಂಟ್ಸ್ ಮಾಡ್ತಾಯಿದ್ರು ಬ್ರದರ್ ಅಂತ ಹೇಳಿದೆ ನಾನು ಅವರಿಗೆ. ಇವ್ರ ಅಂಗಡಿನೂ ಕೂಡ ತೋರಿಸ್ಬಿಡ್ತೀನಿ. ಸಾಲಿಗ್ರಾಮ ಅಥವಾ ಅಕ್ಕಪಕ್ಕ ನಿಯರ್ ಇರೋರು ಇವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ. ಓಕೆ. ರೇಡಿಯಮ್ಸ್ ಅಂತ ಹೇಳಿ, ಹಳ್ಳಿ ಮೈಸೂರು ರಸ್ತೆ, ಸಾಲಿಗ್ರಾಮ ತಾಲೂಕು. ಅದೇನೇ ಕೆರೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಕೆರೆ. ಪಕ್ಕದಲ್ಲಿ ಒಂದು ಚಿಕನ್ ಅಂಗಡಿ ಆ್ಯಂಡ್ ಬಜರಂಗಿ ಗ್ಯಾರೇಜ್ ಸರ್ವಿಸ್ ಅಂತಿದೆ, ಇಲ್ಲಿ ಪಕ್ಕದಲ್ಲೇ ಇದೆ. ಈ ಅಂಗಡಿನ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಸ್ಟಿಕ್ಕರ್ ಅಥವಾ ಈ ಥರ ವರ್ಕ್ಸ್ ಬೇಕು ಅಂತ ಹೇಳಿದ್ರೆ ಇವ್ರು ಇರ್ತಾರೆ ಬ್ರದರು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಹೇಳ್ದೆ ಅವನಿಗೆ. ವೈಟ್ ಬರಲ್ವಾ? ಯಾರು ಸುಮ್ಕಿರಿ, ಇದೇ ಬರುತ್ತೆ, ನೀಟಾಗಿ ಕಾಣ್ತದೆ. ಅಯ್ಯೋ, ಇದು ಕಲರ್ ಬೇಡ ಅಂತ ಹಾಕ್ಸಿರಲ್ಲ, ಬ್ಲ್ಯಾಕ್ ಬಂದ್ಬಿಡುತ್ತೆ. ಹೌದಾ? ಕಲರ್ ಗಾಡಿ ಅಲ್ವಾ, ನೋಡಿ ಈ ತರ ಕಾಣುತ್ತೆ. ಓಹ್, ಬ್ಲೂ ಕಾಣ್ತೈತೆ. ಇದು ಹೋಗಲ್ವಾ ತೊಳೆದ್ರೆ? ತೆಗ್ದಾಕ್ತೀನಿ. ಹಾಂ ಸರಿ. ನೀರು ಹಾಕಿದ್ರೆ ಏನಾರು ಎದ್ದೋಗುತ್ತೇನೋ ಅಂತ. ಹಾಲು ಮನೆಗೆ ಬಂದು ಬ್ರಷ್ ಮಾಡಿ ಊಟ ತೊಳ್ಕೊಂಡು ಒಂದು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿಕೊಂಡು ಮಮ್ಮಿ ಟೀ ಇಟ್ಟಿದ್ರು. ಟೀ ಕುಡಿತಾ ಇದ್ದೀನಿ. ಕೂತು ಆಲ್ರೆಡಿ ಹೋಮ್ವರ್ಕ್ ಬರೀ ಕೂತ್ಕೊಂಡೇ ಬಿಟ್ಟವಳೆ. ಚಿನ್ನಿ ಹೋಮ್ವರ್ಕ್ ಮಾಡ್ಕೋತಾ ಇದ್ದಾಳೆ ಗೈಸ್ ಕೃತಜ್ಞ. ನೋಡಿ ಎಷ್ಟು ಜವಾಬ್ದಾರಿ ಬಂದಿದೆ ಮಗಳಿಗೆ ಅಂತ ಹೇಳಿ. ಇನ್ನೊಂದು ಎಲೆ ಅಲ್ಲೇ ಇಲ್ವಾ? ಕುಡಿತಾಳ, ಹಾಕು. ಸ್ವಲ್ಪ ಹೋಮ್ವರ್ಕ್ ಮಾಡಿಸಿ ನೋಡಿ. ಕೃತಿ ಹೆಂಗೆ ಆಡ್ಕೊಂಡು ಹೋಯ್ತವಳೆ. ನಮ್ಮ ಅಮ್ಮಂಗೆ ಚೀಟಿಗೆ ದುಡ್ಡು ಇರಲಿಲ್ವಂತೆ. ನಮ್ಮ ಅಪ್ಪಾಜಿ ಕೆಲಸದ ದುಡ್ಡು ಯಾವುದೋ ಅಣ್ಣನ ಹತ್ರ ನಾನು ಫೋನ್ಪೇಗೆ 2,000 ದುಡ್ಡು ಹಾಕ್ಸಿದ್ರು. ಅದನ್ನು ಹೋಗಿ ಇಲ್ಲಿ ಅಂಗಡಿಗೆ ಫೋನ್ಪೇ ಮಾಡಿಬಿಟ್ಟು ಕ್ಯಾಶ್ ಇಸ್ಕೊಬ ಅಂತೇಳಿ ಕಳಿಸಿದ್ರು. ಯಾಕಂದರೆ ಅಮ್ಮ ಧರ್ಮಸ್ಥಳ ಚಿಟ್ಟಿ ಸಂಘ ಕಟ್ಟಿಲ್ವಂತೆ ಆ್ಯಂಡ್ ಅಪ್ಪಾಜಿ ಖರ್ಚಿಗೂ ದುಡ್ಡಿಲ್ವಂತೆ. ಹಾಗಾಗಿ ಇಲ್ಲಿ ಅಂಗಡಿಗೆ ಬಂದಿದ್ದೀನಿ. ಫೋನ್ಪೇ ಮಾಡಿದಂದರೆ 1,000ಕ್ಕೆ 10 ರೂಪಾಯಿ ಇಟ್ಕೊತಾರೆ, 2,000ಗೆ 20 ರೂಪೀಸ್ ಇಟ್ಕೊತಾರೆ. ಅಂಕಲ್ ಕ್ಯಾಶ್ ಬೇಕಿತ್ತು, ಫೋನ್ಪೇ ಮಾಡ್ತೀನಿ ತಂದು ಕೊಟ್ಟೆ. ಕೃತಂಗೆ ಬರಬೇಕಾದ್ರೆ ಜೀರಾ ಜ್ಯೂಸ್ ತಂದಿದ್ದೆ. ಇವಳು ಹತ್ಕೊಂಡು ದುಡ್ಡಿಲ್ಲ ಅಂದರೂ ಕೇಳಿದ್ರೆ ಹತ್ಕೊಂಡು 100 ರೂಪಾಯಿ ಇಸ್ಕೊಂಡು ಒಳಗೆ ಹೋಲ್ಕೊಳಕ್ಕೆ
ಅಯ್ಯೋ ಬೈದ್ರು ಕೇಳೋಕ್ಕಲ್ಲ, ಸಮಾಧಾನ ಮಾಡೋಕ್ಕೆ ಕೇಳೋಕ್ಕಲ್ಲ, ದುಡ್ಡು ಕೊಟ್ರು ಸುಮ್ಮನೆ ಇದ್ದಾಳೆ. ಒಳ್ಳೆ ಬುದ್ಧಿ ಕಲ್ತಿಲ್ಲ ಇದು ಲಡ್ಡು ಇದು. ಪಿಂಕಿ ಹಾಯ್ 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 ಪಿಂಕಿ, ಹಾಕ್ ಮಗನೇ. ಇದು ಯಾಕೆ ಚಿನ್ನಿ ದುಡ್ಡು? ನೀನು ಹ್ಯಾಪಿ ಬರ್ಡೇ ಏನು ಮಾಡೋದಿಲ್ಲ. 5 ವರ್ಷ ತುಂಬೈತಲ್ಲ, ಸಣ್ಣ ಕೇಕ್ ತಂದು ಮನೇಲೆ ಕಟ್ ಮಾಡ್ಸೋದಷ್ಟೇ. ಯಾಕೆ ನಡಿ ಹೋಮ್ವರ್ಕ್ ಮಾಡ್ಕೊ, ನಡಿ ಆಯಿತು. ನೋಡಿ ಇನ್ನೂ ಎಷ್ಟು ಹೋಮ್ವರ್ಕ್ ಐತೆ ಅಲ್ಲಿ, ನಡಿಯಮ್ಮ ಮಾಡ್ಕೊ. ಪ್ಲೀಸ್ ದಯವಿಟ್ಟು ಕ್ಷಮಿಸಿ, ಕೆಲಸ ಜಾಸ್ತಿ ಆಯಿತು. ನನ್ನ ಆರೋಗ್ಯ ಕೂಡ ತುಂಬ ಚೆನ್ನಾಗಿಲ್ಲ. ಈ ವೆದರ್ ಬಂದರೆ ನನಗೆ ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ಶೀತ ಜಾಸ್ತಿ ಆಗುತ್ತೆ, ಸೀನ್ ಜಾಸ್ತಿ ಬರುತ್ತೆ, ಹಾಗೆ ತಲೆನೋವು, ಬಾಡಿ ಪೇನ್ ಎಲ್ಲ ಇದೆ. ನನಗೆ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬಂದ ತಕ್ಷಣ ಮಲ್ಕೊಂಡ್ಬಿಡ್ತೀನಿ, ಮತ್ತು ಮುಂಚೆ ಥರ ಇಂಟ್ರೆಸ್ಟ್ ಇಲ್ಲ, ಏನೋ ಒಂಥರ ಮಂಕು. ಇದೆಲ್ಲ ಹೆಲ್ತ್ ಇಶ್ಯೂಸಿಂದ ಆ್ಯಂಡ್ ನನ್ನ ಏನೋ ಕೆಲವೊಂದು ಏನೋ ವಿಚಾರಗಳು ಎಲ್ಲ ಬೇಜಾರಾಗಿ ನನಗೆ ವ್ಲಾಗ್ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ದಯವಿಟ್ಟು ಕ್ಷಮಿಸಿ. ನಿಮಗೆ ಬೋರ್ ಹೊಡಿತಾ ಇರ್ಬೋದು ವ್ಲಾಗು, ಬಟ್ ನಾನು ವೀಡಿಯೋಸ್ ಓಡ್ತಾನೆ ಇದೆ 2,000 ಅದು ಹೀಗೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರುತ್ತೆ ಅಂತ ನನಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಹೈಪ್ ಪಾಯಿಂಟ್ಸ್ ಇರುತ್ತೆ, ಹೈಪ್ ಪಾಯಿಂಟ್ಸ್ನ ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್.